ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಪ್ರಚಾರದ ಅಬ್ಬರ ಜೋರಾಗಿದೆ. ವಾತಾವರಣ ಹೇಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ. ಸರ್, ಕೆಲವೇ ದಿನ ಬಾಕಿ ಇದೆ ಚುನಾವಣೆಗೆ, ಹೇಗಿದೆ ವಾತಾವರಣ? ಇದು ಪ್ರಾರಂಭಿಕ ಹಂತದಿಂದ ಕೊನೆಯ ಹಂತಕ್ಕೇನು ಬಂದಿದ್ದೇವೆ. ಭಾರತೀಯ ಜನತಾ ಪಕ್ಷ ಮತ್ತು JDSನ ನಮ್ಮ ಕಾರ್ಯಕರ್ತರ ಒಂದು ಶ್ರಮ ಮತ್ತು ನಿಷ್ಠೆಯ ಕೆಲಸ ಏನಿದೆ, ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಪ್ರಾರಂಭಿಕ ಹಂತದಲ್ಲಿ ಕಾಂಗ್ರೆಸ್ನ ಒಂದು ಕುತಂತ್ರದ ರಾಜಕಾರಣದಲ್ಲಿ BJP JDS ಎರಡೂ ಪಕ್ಷಗಳನ್ನು ಈ ಬಾರಿ ಚನ್ನಪಟ್ಟಣದಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೇನು ಕೈ ಹಾಕಿದರು. ಅದೆಲ್ಲವನ್ನು ಮೆಟ್ಟಿ ನಿಂತು ಈ ಕ್ಷೇತ್ರದ ಮತದಾರ ಬಂಧುಗಳ ವಿಶ್ವಾಸ ಗಳಿಸಿ ಈ ಕ್ಷೇತ್ರದಲ್ಲಿ BJP JDSನ ಮಿತ್ರ ಪಕ್ಷಗಳ ಒಂದು ಒಕ್ಕೂಟ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಕ್ಕಂಥದ್ದಕ್ಕೆ ಮತದಾರರ ವಿಶ್ವಾಸ ಗಳಿಸ್ತಕ್ಕಂಥಲ್ಲಿ ಯಶಸ್ಸು ಕಂಡಿದ್ದಾರೆ. ಯಾಕಂದರೆ ಮೊದಲ ದಿನಕ್ಕೂ ಈಗ ಬಂದಿರೋದು ಹೊಸದಾಗಿ ಅನಿರೀಕ್ಷಿತವಾದಂಥ ಬೆಳವಣಿಗೆಗಳೆಲ್ಲ ಆಯಿತು. ನಿಖಿಲ್ ಕುಮಾರಸ್ವಾಮಿ ಅವರು ಮನೆ ಹೋಗಿದ್ದಾರೆ, HD ದೇವೇಗೌಡರು ಬಂದಿದ್ದಾರೆ, ತಾವು ಸಹ ಬಂದಿರ, ಬದಲಾವಣೆ ಕಾಣ್ತಾ ಇದೆ ಮೊದಲ ದಿನಕ್ಕೂ ಈಗ. ಇದೆ ಬದಲಾವಣೆ ಭಾಳ ದೊಡ್ಡ ಮಟ್ಟದಲ್ಲಾಗಿದೆ. ಪ್ರಾರಂಭಿಕ ಹಂತದಲ್ಲಿ ಇದ್ದಂಥ ಸನ್ನಿವೇಶವೇ ಬೇರೆ. ಈಗ ಜನಸಾಮಾನ್ಯರಲ್ಲೂ ಸಹ ಇವತ್ತು ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥ ಒಂದು ಭಾವನೆಗಳು ಮೂಡಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡಿದಾಗ ನಿಖಿಲ್ ಕುಮಾರಸ್ವಾಮಿಯವರ ನಡವಳಿಕೆಗಳಿರ್ಬೋದು, ದೇವೇಗೌಡರು ಇವತ್ತು ಕೊನೆ ಹಂತದಲ್ಲಿ ಬಂದಿರತಕ್ಕಂಥದ್ದು ಇರ್ಬೋದು, BJPಯ ಹಲವಾರು ನಾಯಕರು ಇಲ್ಲಿ ಬಂದು ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಇದೆಲ್ಲ ಇವತ್ತು ಒಟ್ಟಾರೆ NDA ಅಭ್ಯರ್ಥಿ ಗೆಲುವಿಗೆ ಸಾಕಾರ ಆಗಿದೆ. ರಾಜ್ಯ ರಾಷ್ಟ್ರದ ಗಮನ ಸೆಳೆದಿದೆ. ಈ ಚುನಾವಣೆ ಏನು ಸಂದೇಶವನ್ನು ತೆಗೆದುಕೊಂಡು ಹೋಗ್ತದೆ ಅಂತ ಫಲಿತಾಂಶ? ಈ ಚುನಾವಣೆ ಬಹುಶಃ ಚನ್ನಪಟ್ಟಣದ ಚುನಾವಣೆಯನ್ನು ಕಾಂಗ್ರೆಸ್ ಬಹಳ ಪ್ರತಿಷ್ಠೆಯಾಗಿ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಚನ್ನಪಟ್ಟಣವನ್ನು ಗೆಲ್ಲೇಬೇಕು, ಜನತಾದಳದ ಭದ್ರಕೋಟೆಯನ್ನು ಛಿದ್ರಗೊಳಿಸಬೇಕು ಅಂತಕ್ಕಂಥ ಅವರ ಕ್ಯಾಲ್ಕುಲೇಷನ್ಗಳೇನು ಮಾಡ್ಕೊಂಬಂದರು. ಭಾಳ ಒಂದು ರೀತಿ ಗುಟ್ಟಾಗಿ ಕಳೆದ 3 ತಿಂಗಳಿಂದ ಅದು ಎಲ್ಲವನ್ನು ಅವರ ಕ್ಯಾಲ್ಕುಲೇಷನ್ಗಳು ತಲೆ ಕೆಳಗಾಗುತ್ತೆ ಅಂತಕ್ಕಂಥದ್ದನ್ನು ಮತದಾರರು 13ನೇ ತಾರೀಕಿನಂದು ಕಾಂಗ್ರೆಸ್ ನಾಯಕರಿಗೆ ಉತ್ತರ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಖಿಲ್ ಒಂದು ಅವಕಾಶ ಕೊಡಿ, ಯಾಕಂದರೆ 3.5 ವರ್ಷ ಇರುವಂಥದ್ದು, ಟೆಸ್ಟ್ ಮಾಡಿ, ನನ್ನ ಪರೀಕ್ಷೆ ಮಾಡಿ, ಆಮೇಲೆ ಜನರಲ್ ಎಲೆಕ್ಷನಲ್ಲಿ ನೀವು ಇದು ಮಾಡಿ ಅಂತ ಒಂದು ಮಾತು ಕೇಳ್ತಿದ್ದಾರೆ. ಇಲ್ಲ, ಇನ್ನೂ 3.5 ವರ್ಷ ಇರತಕ್ಕಂಥದ್ದು ಒಂದು ಭಾಗ. ಆದರೆ ಈಗಿನ ರಾಜಕಾರಣದಲ್ಲಿ ಅವಧಿಯನ್ನು ನಾವು ಯಾರು ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತಕ್ಕಂಥ ನಾವು ನಿರೀಕ್ಷೆ ಇಡಲಿಕ್ಕಾಗೋದಿಲ್ಲ. ಆದರೆ ಒಂದು ಬಾರಿ ಶಾಸಕನಾಗಿ ಆಯ್ಕೆ ಆಗಲಿ ಆದರೆ ಅದು ನಿಖಿಲ್ ಕುಮಾರಸ್ವಾಮಿ ಯಾವ ರೀತಿ ಶಾಸಕನಾಗಿ ಕೆಲಸ ಮಾಡ್ಬೋದು ಅಂತಕ್ಕಂಥ ಒಂದು ಸಂದೇಶವೂ ಹೋಗುತ್ತದೆ. ಆ ನಿಟ್ಟಿನಲ್ಲಿ ಹೇಳಿದ್ದಾರೆ. ಈಗ ಸರ್ಕಾರ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಮೇಲೆ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿ ಆಗುವಂಥ ವಿಚಾರ ತೆಗೆದಿರುವಂಥದ್ದು ಈ ಚುನಾವಣಾ ಸಂದರ್ಭದಲ್ಲಿ. ಈಗ ಅವೆಲ್ಲ ಈ ರೀತಿಯ ಒಂದು ಸರ್ಕಾರದ ನಡವಳಿಕೆ ಏನಿದೆ, ವಿರೋಧ ಪಕ್ಷಗಳನ್ನು ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಉಂಟು ಮಾಡ್ತೀವಿ ಅಂತ ತಿಳ್ಕೊಂಡಿದ್ದು ಸಾಧ್ಯ ಇಲ್ಲ. ಇತ್ತೀಚೆಗೆ ಈ ಸರ್ಕಾರದಲ್ಲಿ ಅಧಿಕಾರಿಗಳು ಸಹ ಸರ್ಕಾರದ ಪ್ರಮುಖರ ಒಂದು ಡೈರೆಕ್ಷನ್ಗಳ ಮೇಲೆ ಕೆಲಸ ನಡೀತಿದೆ. ಕಾನೂನಿಗಿಂತ ಹೆಚ್ಚಾಗಿ ಇವತ್ತು ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ವಿರೋಧ ಪಕ್ಷಗಳ ನಾಯಕರುಗಳ ಮೇಲೆ, ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥವ್ರ ಮೇಲೆ, ಕಾಂಗ್ರೆಸ್ ಏನು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡ್ತಾರೆ, ಇವತ್ತು ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಇವ್ರು ಯಾರಿಗೂ ಇಲ್ಲ. ಅವರು ಕೆಲವು ತೀರ್ಮಾನಗಳನ್ನು ಮಾಡಿರ್ತಕ್ಕಂಥದ್ದು ನೋಡಿದಾಗ ಈ ಚುನಾವಣೆ ನಂತರ ಇದೆಲ್ಲ ವಿಷಯಗಳನ್ನು ಜನತೆ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ತೀರ್ಮಾನ ಮಾಡ್ತಾರೆ. ಚನ್ನಪಟ್ಟಣದ ಜನರಿಗೆ ಏನು ಹೇಳ್ತಾರೆ? ಯಾಕಂದರೆ 3 ದಿನ ಬಾಕಿ ಇದೆ. ಚನ್ನಪಟ್ಟಣದ ಜನತೆಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಲೇ ಇಲ್ಲ ಕುಮಾರಸ್ವಾಮಿ ಅಂತ ಏನು ಪ್ರತಿನಿತ್ಯ ಕಾಂಗ್ರೆಸ್ನವರು ಅಪ್ರಚಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತದಾರ ಬಂಧುಗಳಿಗೆ ಮನವಿ ಮಾಡೋದು, ಇವತ್ತು ನನ್ನ ಒಂದು 5 ವರ್ಷದ ಹಳ್ಳಿ ಮೇಲೆ ಬರದೇ ಇದ್ದರು ಯಾವ ರೀತಿ ಮೂಲಭೂತ ಸೌಕರ್ಯಗಳಿಗೆ ಬೇರೆ ಒಂದು ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದಾಗ ಮೊದಲನೇ ಸ್ಥಾನದಲ್ಲಿದೆ ಅಭಿವೃದ್ಧಿಯಲ್ಲಿ. ಇದನ್ನು ಗಮನದಲ್ಲಿಟ್ಕೊಂಡು ಇದನ್ನು ತಾವು ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಆಯ್ಕೆ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾಡೆಲ್ ತಾಲೂಕಾಗಿ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಯುವಕರ ಒಂದು ಉದ್ಯೋಗದ ಸಮಸ್ಯೆ ಏನಿದೆ
ಆ ಸಮಸ್ಯೆನ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನನ್ನದೇ ಆದಂಥ ರೀತಿಯಲ್ಲಿ ನರೇಂದ್ರ ಮೋದಿಯವರ ಒಂದು ಅಧಿಕಾರ ನನಗೇನು ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ, ಅದೆಲ್ಲವನ್ನು ಉಪಯೋಗ ಮಾಡಿ ಇವತ್ತು ಈ ಭಾಗದ ನಮ್ಮ ಯುವಕರು ಮಹಿಳೆಯರಿಗೆ ಉದ್ಯೋಗ ದೊರಕಿಸ್ತಕ್ಕಂಥದ್ದಕ್ಕೆ ಒಂದು ಬೆಂಬಲವನ್ನು ನೀಡಿ ಅಂತಕ್ಕಂಥದ್ದು ಕೇಳ್ತೇವೆ. ಇದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪಷ್ಟವಾದಂಥ ಮಾತುಗಳು. ನಿಖಿಲ್ಗೆ ಒಂದು ಅವಕಾಶ ಕೊಡಿ, ಚನ್ನಪಟ್ಟಣವನ್ನು ಒಂದು ಮಾದರಿ ತಾಲೂಕಾಗಿ ಮಾದರಿ ಕ್ಷೇತ್ರವಾಗಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ.